ಈಗ ಕೌನ್ಸಿಲ್ ಎಲೆಕ್ಷನ್ ಮಾತ್ರ ಕಾಂಗ್ರೆಸ್ ಕೋಟ್ ಹಾಕ್ತಾರೆ, ನಾವು ಕಾಂಗ್ರೆಸ್ ಕೋಟ್ ಹಾಕ್ತಂತ ಹೇಳ್ಕೊತಾರೆ. ಅಂಥವ್ರು ರಾಜೀನಾಮೆ ಕೊಟ್ಟು ಹೋಗಲಿ, ರಾಜಕೀಯ ಬರೆದಿದ್ದಾರೆ ಓಕೆ. ಶೋಭಾ ಮೇಡಮ್ ಸ್ಟೇಟ್ಮೆಂಟ್ನ ಗಮನಿಸಿದ್ದೇನೆ. ಇವತ್ತೇನು ಬಿ ಜೆ ಪಿಯ ಆಂತರಿಕ ಬೆಳವಣಿಗೆ ನಡೀತಾ ಇದೆ, ಶೋಭಾ ಮೇಡಮ್ಗೆ ವಿಜೇಂದ್ರ ಕಂಡ್ರು ಅಸೂಯೆ. ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಶೋಭಾ ಮೇಡಮ್ ಸಹಿಸೋಕ್ಕಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಆರ್ ಅಶೋಕರಿಗೂ ಕೂಡ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆಗೆ ಅಸೂಯೆ. ಇವರಿಬ್ಬರನ್ನೂ ಕೂಡ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ದುರಾಲೋಚನೆಯನ್ನು ಮಾಡಿ ಇವತ್ತೆಲ್ಲ ಏನು ಬೆಳವಣಿಗೆ ಆಗ್ತಾ ಇದೆ, ಈ ಬೆಳವಣಿಗೆಗೆ ಶೋಭಾ ಕರಂದ್ಲಾಜೆ ಮೂಲ ಕಾರಣ. ಇವರಿಬ್ಬರನ್ನೂ ರಾಜಕೀಯವಾಗಿ ಮುಗಿಸಿದ್ರೆ ನಾನು ರಾಜಕೀಯವಾಗಿ ಇನ್ನೂ ಮೇಲೆ ಬರ್ಬೋದು ಅಂತಕ್ಕಂಥ ಆಕಾಂಕ್ಷೆಯನ್ನು ಈ ಅಮ್ಮ ಇಟ್ಕೊಂಡಿದ್ದಾಳೆ. ದಯವಿಟ್ಟು 62 ಜನನ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ನೆಸೆಸಿಟಿ ಇಲ್ಲ. ಈ ಅಮ್ಮನ್ನ ಕರ್ಕೊಂಡೋಗಿ ಒಬ್ಬರನ್ನ ಪ್ರಮಾಣ ಮಾಡಿಸಿದ್ರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತವೆ. ಜೊತೆಗೆ ನಮ್ಮನ್ನು ಒಬ್ಬರನ್ನ ಭಾರತೀಯ ಜನತಾ ಪಕ್ಷದವರು ಎಕ್ಸ್ಪೆಲ್ ಮಾಡಿದ್ದಾರೆ. ನಮ್ಮ ಬಗ್ಗೆ ಮಾತಾಡ್ತಕ್ಕಂಥದ್ದು ಎಮ್ಮನಿಗೆ ಏನು ನೆಸೆಸಿಟಿ ಇದೆ? ಕೇಂದ್ರ ಸರ್ಕಾರದ ಸಚಿವೆಯಾಗಿ ಒಂದೇ ಒಂದು 8 ಕಾನ್ಸ್ಟಿಟ್ಯೂಯನ್ಸಿಲಿ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕು ಕೂಡ ಮಾಡ್ತಕ್ಕಂಥದ್ದಿಲ್ಲ. ಬರ್ತಾರೆ, ಸಿಕ್ಕಾಪಟ್ಟೆ ಮಾತನಾಡ್ತಕ್ಕಂಥದ್ದು ಒಂದು ಹೊರತುಪಡಿಸಿದ್ರೆ ಒಂದೇ ಒಂದು ಗುರುತಿನ ಮಾಡ್ತಕ್ಕಂಥದ್ದು ಕೆಲಸ ಯಾವತ್ತೂ ಕೂಡ ಮಾಡಿಲ್ಲ. ಇವತ್ತು ಬಿ ಜೆ ಪಿಯ ಆಂತರಿಕ ಬೆಳವಣಿಗೆಗೆ ಶೋಭಾ ಕಾರಣನೇ ವಿನ ಇನ್ಯಾರೂ ಕೂಡ ಎಮ್ ಎಲ್ ಎಗಳು ಕಾರಣರಲ್ಲ. ಇವರಿಬ್ಬರನ್ನು ಪದಚ್ಯುತಿಗೊಳಿಸಬೇಕು, ಇವರಿಬ್ಬರಿಗೂ ಅವಮಾನ ಮಾಡಬೇಕು ಅಂತಕ್ಕಂಥದ್ದೇ ನನಗಿರ್ತಕ್ಕಂಥ ಮಾಹಿತಿ. ಆದ್ದರಿಂದ ಫಸ್ಟು ಈ ಅಮ್ಮನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಈ ಅಮ್ಮನ ಕೈಲಿ ಪ್ರಮಾಣ ಮಾಡಿಸ್ಬೇಕು. ನಾನು ವಿಜೇಂದ್ರನ ಕಡೆ ತೊಂದರೆ ಮಾಡಲಿಲ್ಲ, ಅಶೋಕನ ಕಡೆ ತೊಂದರೆ ಮಾಡಲಿಲ್ಲ ಅಂತಂದರೆ ಇದು ನಿಜ ಬಣ್ಣ. ಈ ಅಮ್ಮಂದು ಏನು ನಿಜ ಬಣ್ಣ ಅಂತ ಗೊತ್ತಾಯ್ತದೆ. ಬಿಜೆಪಿ ನಾಯಕರ ಕಾರ್ಯವೈಖರಿ ಬಗ್ಗೆ ಮೊದಲಿನಿಂದಲೂ ಕೂಡ ನೀವು ಹೇಳ್ತಾ ಇದ್ದೀರಿ ಸರ್. ಇತ್ತೀಚೆಗೆ ನೀವು ಹೊರಗಡೆ ಇದ್ದೀರಿ, ಉಚ್ಚಾಟನೆ ಮಾಡಿದ್ದಾರೆ ಅಂತಲ್ಲ. ಅದು ಮೊನ್ನೆ ಒಂದಷ್ಟು ಜನ ಶಾಸಕರು ಗುಪ್ತವಾಗಿ ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ. ಈ ವಿಚಾರವಾಗಿ ಈಗ ಗುಪ್ತ ಮತದಾನ ಗೊತ್ತಾಗೋದಿಲ್ಲ, ರಾಜ್ಯಸಭಾದು ಮಾತ್ರ ಏಜೆಂಟ್ಗೆ ತೋರಿಸ್ಬೇಕು ಅಂತಕ್ಕಂಥದ್ದು ಇದೆ. ಈಗೇನಾಗ್ತದೆ, ಕೆಲವು ಇನ್ನೋಸೆಂಟ್ರನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಿದ್ದಾಳೆ. ಯಾರು ಇಂಥವರೇ ಇಂಥ ಮತಕ್ಕೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಯಾರೂ ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಯಾರ್ಯಾರು ಇವ್ರಿಗೆ ಆಗೋದಿಲ್ವೋ ಅವ್ರ ಹೆಸರನ್ನೆಲ್ಲ ಮಾಧ್ಯಮಕ್ಕೆ ಬಿಡ್ತಕ್ಕಂಥದ್ದನ್ನು ಕೂಡ ಮಾಡ್ತಿದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಎಷ್ಟೋ ಸರಿ ಭೇಟಿ ಮಾಡ್ತಕ್ಕಂಥದ್ದು ಶಾಸಕರು ಇದ್ದಾರೆ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ಕ್ಷಣಕ್ಕೆ ಓಟನ್ನು ಅವ್ರು ಹಾಕ್ತಾರೆ ಅಂತಕ್ಕಂಥದ್ದು ಏನಿಲ್ಲ. ಆಂತರಿಕ ಬೆಳವಣಿಗೆ, ಇವರಿಬ್ಬರನ್ನೂ ಕೂಡ ಅಸೂಯೆ ಪಡ್ತಕ್ಕಂಥದ್ದು ಈ ಅಮ್ಮನ ಚಾಳಿ. ಅದರಿಂದ ಒಬ್ಬರ ಹೆಸರನ್ನ ಇನ್ನೊಬ್ಬರ ಹೆಸರನ್ನ ತಳುಕಾಗ್ತಕ್ಕಂಥದ್ದನ್ನು ಕೂಡ ಮಾಡ್ತಿದ್ದಾರೆ ವಿನ ಬೇರೆ